ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 19 ಆಗಸ್ಟ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಸ್ಟೇಟಸ್ ಕೋ ಆನ್ ಮೂವ್ ಟು ಪುಟ್ ಪ್ಯಾನಲ್ ಇನ್ ಚಾರ್ಜ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ದೆಹಲಿ ಹೈಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆ. ದೆಹಲಿ ಹೈಕೋರ್ಟ್ ಹೇಳಿತ್ತು, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನಿಗೆ ಒಂದು ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸನ್ನು ರಚನೆ ಮಾಡಿ ಆ ಒಂದು ಕಮಿಟಿ ಇನ್ಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ತಗೊಳ್ಳುವಂತಹ ನಿರ್ಧಾರಗಳು ಹಾಗೂ ಕೆಲಸಗಳನ್ನು ನೋಡಿಕೊಳ್ಳುತ್ತದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ರೂಲ್ಸ್ ಪ್ರಕಾರ ಯಾವುದಾದರೂ ನ್ಯಾಷನಲ್ ಲೆವೆಲ್ ಬಾಡಿ, ಈಗ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಒಂದು ಬಾಡಿ, ಈ ನ್ಯಾಷನಲ್ ಬಾಡಿಯಲ್ಲಿ ನಾನ್ ಎಲೆಕ್ಟೆಡ್ ಮೆಂಬರ್ಸ್ ಏನಾದರೂ ತೀರ್ಪು ಅಥವಾ ಕಮಿಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಆ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಅಂತ ಪರಿಗಣನೆಗೆ ತಗೊಂಡಂತಹ ಸಂದರ್ಭದಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳದೆ ನಿರ್ಬಂಧನಗಳನ್ನು ಹಾಕುವಂತಹ ವ್ಯವಸ್ಥೆ ಹಾಗೂ ಪರಿಸ್ಥಿತಿ ಉದ್ಭವವಾಗಬಹುದು ಅನ್ನುವಂತಹ ಮಾತನ್ನು ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಎದುರಿಗೆ ತಿಳಿಸಿರುವಂಥದ್ದು. ಆ ಒಂದು ಮಾಹಿತಿಯನ್ನು ತಿಳಿದುಕೊಂಡಂತಹ ಸರ್ವೋಚ್ಚ ನ್ಯಾಯಾಲಯವು ದೆಹಲಿ ಹೈಕೋರ್ಟ್ ಕೊಟ್ಟಂತಹ ತೀರ್ಪು, ಈ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಏನು ರಚನೆ ಮಾಡಬೇಕಾಗಿದೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನಿಗೆ ಅನ್ನುವಂಥದ್ದನ್ನು ತಡೆ ಹಿಡಿದು ಅದರ ಮೇಲೆ ಯಾವುದೇ ಒಂದು ಕಮಿಟಿ ಆಧಾರ ಅಥವಾ ರಚನೆ ಆಗಬಾರದು ಅನ್ನುವಂತಹ ಮಾತನ್ನು ಹೇಳಲಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಅನ್ನುವಂತಹ ಒಂದು ಬಾಡಿಯನ್ನು ರಚನೆ ಮಾಡಿ ಫಿಫಾ ಭಾರತೀಯ ಫುಟ್ಬಾಲ್ ಫೆಡರೇಷನನ್ನು ಸಸ್ಪೆಂಡ್ ಮಾಡಿರುವಂತಹ ಮಾಹಿತಿಯು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಸೊ ಈಗ ಫುಟ್ಬಾಲ್ ಫೆಡರೇಷನ್ಗೆ ಆದಂತಹ ಪರಿಸ್ಥಿತಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೂ ಆದಂತಹ ಸಂದರ್ಭದಲ್ಲಿ ದೇಶದ ಕ್ರೀಡಾ ವ್ಯವಸ್ಥೆಯಲ್ಲಿ ಅಥವಾ ಕ್ರೀಡಾಪಟುಗಳಿಗೆ ಇಲ್ಲಿ ಬಹಳ ದೊಡ್ಡ ಮಟ್ಟದ ಶಾಕ್ ಉಂಟಾಗುವಂತಹ ಸಂದರ್ಭಗಳು ಎದುರಾಗ್ತವೆ ಅನ್ನುವಂಥದ್ದು. ಸೊ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ವಿಷಯಗಳನ್ನು ಅರಿತ ಸರ್ವೋಚ್ಚ ನ್ಯಾಯಾಲಯವು ಹೇಗೆ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಸರಿಪಡಿಸುವಂತಹ ಕಡೆಗೆ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಕಾದು ನೋಡಬೇಕಾಗಿರುವಂಥದ್ದು. ಈಗಿನ ಸಂದರ್ಭದಲ್ಲಿ ಭಾರತೀಯ ಕ್ರೀಡಾ ವ್ಯವಸ್ಥೆಯಲ್ಲಿ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಏನು ಕೋರ್ಟ್ ಆಧಾರಿತ ತೀರ್ಪಿನ ಆಧಾರದ ಮೇಲೆ ನ್ಯಾಷನಲ್ ಲೆವೆಲ್ ಬಾಡಿಗೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಅಪಾಯಿಂಟ್ ಮಾಡಲಾಗ್ತಿತ್ತೋ ಅದನ್ನು ಸದ್ಯಕ್ಕೆ ಮಾಡೋ ಹಾಗಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಹಾರ್ಡ್ ಟ್ರುತ್ಸ್ ಅಬೌಟ್ ಇಂಡಿಯಾಸ್ ಲೇಬರ್ ರಿಫಾರ್ಮ್ಸ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಭಾರತೀಯ ಲೇಬರ್ ರಿಫಾರ್ಮ್ಸ್ಗಳಿಗೆ ಸಂಬಂಧಿಸಿದಂತಹ ಒಂದಿಷ್ಟು ನಿಜಾಂಶಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಲೇಬರ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಮಾಹಿತಿಯನ್ನು ನಮಗೆ ಇಲ್ಲಿ ತಿಳಿದುಕೊಳ್ಳಲು ಸಿಗುವಂಥದ್ದು. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರವಾದಂತಹ ಸನ್ನಿವೇಶವನ್ನು ಎದುರಾಗಿತ್ತು. ಆ ಸಂದರ್ಭದಲ್ಲಿ ಆಗಿನ ಮೊದಲನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ಟ್ರೈಸ್ಟ್ ವಿತ್ ಡೆಸ್ಟಿನಿ ಅನ್ನುವಂತಹ ಭಾಷಣವನ್ನು ಕೊಟ್ಟಿದ್ದರು. ಅಂದರೆ ಭಾರತ ತನ್ನ ಡೆಸ್ಟಿನಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಹಾದಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಯಾಕ್ರಿಫೈಸಸ್ಗಳು, ಪೀಸ್ಫುಲ್ ಸ್ಟ್ರಗಲನ್ನು ನಡೆಸಿರುವಂಥದ್ದು. ಹೀಗೆ ಗಾಂಧೀಜಿಯವರು ಆಗಿನ ಸಂದರ್ಭದಲ್ಲಿ ಇತ್ತಂತಹ ಭಾರತದ ಕನಸನ್ನು ನೋಡಿದಂತಹ ಸನ್ನಿವೇಶವನ್ನು ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ಭಾರತವನ್ನು ಯಾವುದೇ ಧಾರ್ಮಿಕ ಅಥವಾ ಜಾತಿಯ ಆಧಾರದ ಮೇಲೆ ವಿಭಜನೆ ಆಗದೇ ಇರೋ ಹಾಗೆ ನೋಡಿಕೊಳ್ಳುವಂತಹ ಕನಸನ್ನು ಅವರು ಹೊತ್ಕೊಂಡಿದ್ದರು. ಅವರು ಈ ದೇಶದಲ್ಲಿ ಬಡವರಾಗಿರಬಹುದು ಅಥವಾ ರಿಚ್ ದುಡ್ಡಿರುವಂಥವರಾಗಿರಬಹುದು, ಎಲ್ಲರೂ ಸಹ ಡಿಗ್ನಿಟಿಯಿಂದ ತಲೆ ಎತ್ತುಕೊಂಡು ಬದುಕುವಂತಹ ಪರಿಸ್ಥಿತಿಯನ್ನು ದೇಶದಲ್ಲಿ ಉದ್ಭವಿಸಬೇಕು ಅನ್ನುವಂಥದ್ದು. ಹಾಗೆ ಭಾರತ ಟ್ರೈಸ್ಟ್ ವಿತ್ ಡೆಸ್ಟಿನಿ ಏನು ಪಡೆದುಕೊಂಡಿತ್ತೋ ಅದರಿಂದ ಪೂರ್ಣ ಸ್ವರಾಜ್ ಅನ್ನುವಂತಹ ವ್ಯವಸ್ಥೆಯನ್ನು ದೇಶದ ಎಲ್ಲ ನಾಗರಿಕರಿಗೆ ಒದಗಿಸಬೇಕು ಅನ್ನುವಂಥದ್ದು. ಅಂದರೆ ಪೊಲಿಟಿಕಲ್ ಫ್ರೀಡಮ್, ಸೋಷಿಯಲ್ ಫ್ರೀಡಮ್ ಮತ್ತು ಎಕನಾಮಿಕ್ ಫ್ರೀಡಮ್, ಸ್ವಾತಂತ್ರ್ಯತೆ, ಸಾಮಾಜಿಕ ಸ್ವಾತಂತ್ರ್ಯತೆ ಹಾಗೂ ಆರ್ಥಿಕವಾದಂತಹ ಸ್ವಾತಂತ್ರ್ಯತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸ್ವತಂತ್ರ ಭಾರತ ಕೆಲಸವನ್ನು ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ
75 ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಸಂದರ್ಭವನ್ನು ನೋಡಿದಂತಹ ಸಂದರ್ಭದಲ್ಲೂ ಇವತ್ತಿಗೂ ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ಸಮಾನತೆ ಭಾರತದಲ್ಲಿ ನಾವು ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಇವತ್ತಿಗೂ ಬಡ ಕುಟುಂಬಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳು ಬಹಳ ಬಡತನದಲ್ಲಿ ಬಳಲ್ತಾ ಇರುವಂತಹ ಪರಿಸ್ಥಿತಿ ನಮಗೆ ಗೊತ್ತೇ ಇರುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಒಂದಿಷ್ಟು ಜನ ಬಿಲಿಯನರ್ಸ್ಗಳಾದರೂ, ಇನ್ನೊಂದಿಷ್ಟು ಜನ ತಮ್ಮ ಜೀವನದ ಆಧಾರವಾಗಿರುವಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಸಹ ಕಳೆದುಕೊಂಡರು. ಇವತ್ತಿಗೂ ಸಹ ದೇಶದಲ್ಲಿ ಜನ ಶೆಲ್ಟರ್, ಫುಡ್ ಮತ್ತು ಸ್ವಚ್ಛವಾದ ಕುಡಿಯುವ ನೀರು ಇಲ್ಲದೇ ಇರುವಂತಹ ಪರಿಸ್ಥಿತಿನ ಎದುರಿಸ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಇದಕ್ಕೆಲ್ಲ ಮೂಲ ಕಾರಣ ಸರಿಯಾದ ಉದ್ಯೋಗಾವಕಾಶಗಳನ್ನು ಕಲ್ಪಿಸದೇ ಇರುವಂಥದ್ದು ಅನ್ನೋದನ್ನು ಹೇಳಬಹುದು. ಒಂದು ಕಡೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು ಅಂತ ಮಾತಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಹೇಳುವಂಥದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಉತ್ತಮ ಮಾಡಬೇಕು ಭಾರತದಲ್ಲಿ ಅನ್ನುವಂಥದ್ದು. ಈಗ ಭಾರತದ ಸರ್ಕಾರ ಹೇಳ್ತಾ ಇರೋ ಹಾಗೆ ಬಿಸ್ನೆಸ್ ಮಾಡುವಂತಹ ಉತ್ತಮವಾದಂತಹ ವಾತಾವರಣವನ್ನು ಕಂಡಿದ್ದಂತಹ ಸಂದರ್ಭದಲ್ಲಿ ಅಥವಾ ತಂದಂತಹ ಸಂದರ್ಭದಲ್ಲಿ ಅದರಿಂದಾಗಿ ಬಿಸ್ನೆಸ್ ಅಥವಾ ಇಂಡಸ್ಟ್ರಿಗಳು ಬೆಳೀತವೆ. ಆ ಇಂಡಸ್ಟ್ರಿಗಳು ಬೆಳೆದಂತಹ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಸಹ ಬೆಳೀತವೆ ಅನ್ನುವಂಥದ್ದು. ಈಗ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ರಿಫಾರ್ಮ್ಸನ್ನು ಬಹುಮುಖ್ಯವಾಗಿ ಲೇಬರ್ ಲಾಸಿಗೆ ಸಂಬಂಧಿಸಿದಂತೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳುತ್ತದೆ. ಆ ಲೇಬರ್ ಲಾಸ್ ಒಂದು ಕಡೆ ಇಂಡಸ್ಟ್ರಿಗಳನ್ನು ಹೇಳಿಕೊಳ್ಳುವಂಥದ್ದು ಕಿ ಲೇಬರ್ ಲಾಸ್ ಸುಗಮವಾಗಿದ್ದಾಗ ಇಂಡಸ್ಟ್ರಿಗಳು ಅಥವಾ ಬಿಸ್ನೆಸ್ಮೆನ್ಗಳು ಬಹಳ ಉತ್ತಮವಾದಂತಹ ವಾತಾವರಣ ಅವರ ವ್ಯವಹಾರಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಆಶಯದೊಂದಿಗೆ ಮುಂದೆ ಬರ್ತಾರೆ ಅನ್ನುವಂಥದ್ದು. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ. ಹಾಗೆ ನೋಡಿದಂತಹ ಸಂದರ್ಭದಲ್ಲಿ ಲೇಬರ್ ರಿಫಾರ್ಮ್ ಏನಿದೆ ಅದು ಸಂವಿಧಾನದ ಕನ್ಕರೆಂಟ್ ಲಿಸ್ಟಲ್ಲಿ ನಾವು ಕಾಣ್ತೀವಿ. ಈಗ ಭಾರತದ ಸಂವಿಧಾನದಲ್ಲಿ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳು ಇದ್ದಾವೆ. ಒಂದು ಸ್ಟೇಟ್ ಲಿಸ್ಟ್, 2ನೇದು ಸೆಂಟ್ರಲ್ ಲಿಸ್ಟ್, 3ನೇದು ಕನ್ಕರೆಂಟ್ ಲಿಸ್ಟ್. ಸೊ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ಸಬ್ಜೆಕ್ಟ್ಗಳ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸಹ ಕಾನೂನನ್ನು ಮಾಡಬಹುದು. ಈಗ ಲೇಬರ್ ಅನ್ನುವಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂತಹ ಕಾರಣಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸಹ ಈ ಒಂದು ಸಬ್ಜೆಕ್ಟ್ ಮೇಲೆ ಕೆಲಸವನ್ನು ಮಾಡಬಹುದು ಅಥವಾ ಕಾನೂನನ್ನು ಮಾಡಬಹುದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಈ ಲೇಬರ್ ರಿಫಾರ್ಮ್ಸನ್ನು ಇಂಪ್ಲಿಮೆಂಟ್ ಮಾಡುವಂತಹ ಇನ್ಚಾರ್ಜನ್ನು ಕೊಟ್ಟಿದೆ. ಹಾಗೆ ಕೊಟ್ಟಂತಹ ಇನ್ಚಾರ್ಜ್ ಅಥವಾ ಇಂಪ್ಲಿಮೆಂಟೇಷನ್ ಒಂದು ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಏನು ಕೊಡಲಾಗಿದೆಯೋ ಅದನ್ನು ಎಷ್ಟರ ಮಟ್ಟಿಗೆ ಬಳಸಿ ಸರಿಯಾದ ರಿಸಲ್ಟನ್ನು ನಾವು ಕಾಣಲು ಸಾಧ್ಯವಾಗ್ತಿದೆ. ಉದಾಹರಣೆಗೆ ದೇಶದಲ್ಲಿ ಇರುವಂತಹ ಎಲ್ಲ ಲೇಬರ್ ಲಾಸ್ಗಳನ್ನು 4 ಕೋಡ್ಸ್ಗಳಲ್ಲಿ ವಿಭಜನೆ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಈಗ ಈ ಲೇಬರ್ ಲಾಸನ್ನು ಕೋಡ್ಸ್ಗಳಾಗಿ ಸಿಂಪ್ಲಿಫೈ ಮಾಡಿ ಬಿಸ್ನೆಸ್ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದ್ರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು ಎಲ್ಲಿವರೆಗೂ ನಿಜ. ಯಾಕೆಂದರೆ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಬೆಳೆಯೋದ್ರಿಂದ ಹೆಚ್ಚಾಗುತ್ತದೆ ಸತ್ಯ. ಬಟ್ ಬರೀ ಲೇಬರ್ ರಿಫಾರ್ಮ್ಸ್ ಸರಿ ಮಾಡಿಕೊಳ್ಳೋದ್ರಿಂದ ಅಥವಾ ಸಡಿಲಿಕೆಗೊಳಿಸೋದ್ರಿಂದ ಬಿಸ್ನೆಸ್ ಅಥವಾ ಮೆಷಿನರಿ ಬೆಳೆದೇ ಇರುವಂತಹ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಹೇಗೆ ಹೊತ್ಕೊಳ್ತವೆ? ಸೊ ಲೇಬರ್ ಲಾಸ್ನಲ್ಲಿ ಆಗುವಂತಹ ರಿಫಾರ್ಮ್ಸ್ಗಳು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿ ಕೊಡುತ್ತದೆ ಅನ್ನುವಂಥದ್ದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇವತ್ತು ದೇಶದಲ್ಲಿ ಬೇಕಾಗಿರುವಂಥದ್ದು ಉದ್ಯೋಗಾವಕಾಶಗಳನ್ನು ಹುಟ್ಟಿಸುವಂತಹ ಕಡೆಗೆ ಬಿಸ್ನೆಸ್ಸನ್ನು ಹಾಗೂ ಹೆಚ್ಚಿನ ಇಂಡಸ್ಟ್ರೀಸ್ಗಳನ್ನು ಬೆಳೆಸುವಂತಹ ಕಡೆಗೆ ಪ್ರಯತ್ನವಾಗಿರಬೇಕೇ ಹೊರತು ಲೇಬರ್ ಲಾಸನ್ನು ಸಡಿಲಿಕೆಗೊಳಿಸಿ ಲೇಬರ್ಸ್ಗಳ ಜೀವನವನ್ನು ಇನ್ನೂ ಒಂದಿಷ್ಟು ಕಷ್ಟ ಮಾಡುವಂತಹ ಪರಿಸ್ಥಿತಿ ಉದ್ಭವಿಸಬಾರದು ಅನ್ನುವಂಥದ್ದು. ಉದಾಹರಣೆಗೆ ಐತಿಹಾಸಿಕವಾಗಿ ನೋಡಿದಾಗ 1980ರಿಂದ 1990ರ ದಶಕದಲ್ಲಿ ಪ್ರತಿ 1% GDPಗೆ 2 ಲಕ್ಷ ಉದ್ಯೋಗಾವಕಾಶಗಳು ಉದ್ಭವವಾಗ್ತಿದ್ವು. ಸೊ 1% GDP ಹೆಚ್ಚಾದಂತಹ ಸಂದರ್ಭದಲ್ಲಿ. ಆದರೆ 90ರಿಂದ 2000ರ ದಶಕದವರೆಗೆ ಪ್ರತಿ 1% GDP ಗ್ರೋತಿಗೆ 1 ಲಕ್ಷ ಉದ್ಯೋಗಾವಕಾಶಗಳು ಹೆಚ್ಚಾಗಲು ಶುರುವಾಯಿತು. ಮತ್ತೆ ಮುಂದಿನ 10 ವರ್ಷ ನೋಡಿದಂತಹ ಸಂದರ್ಭದಲ್ಲಿ 2000ರಿಂದ 2010ರವರೆಗೆ ಮತ್ತೆ 1% GDP ಗ್ರೋತಿಗೆ 50,000. ಹೀಗೆ ಕಡಿಮೆ ಆಗ್ತಾ ಇರುವಂಥದ್ದು ಬಹುಮುಖ್ಯವಾಗಿ GDP ಗ್ರೋತ್
ಇವತ್ತು ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗದವರಿಗೆ ಸಿಗಬೇಕಾದಂತಹ ಡಿಸ್ಟ್ರಿಬ್ಯೂಷನನ್ನು ಮಾಡಿಕೊಡಲು ಸಾಧ್ಯವಾಗದೇ ಇರುವಂಥದ್ದು. ಸೊ GDP ಬೆಳೀತಾ ಇದೆ, ಆದರೆ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಇಲ್ಲ ಅಂದಾಗ ಎಲ್ಲೋ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದಲ್ಲಿ ಇರುವಂತಹ ಜನರಿಗೆ ಉದ್ಯೋಗಾವಕಾಶಗಳು ಹಾಗೂ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕಡೆಗೆ ವಿಫಲರಾಗ್ತಿದ್ದೀವಿ ಅನ್ನುವಂಥದ್ದು. ಸೊ ಲೇಬರ್ ಲಾಸನ್ನು ಸಡಿಲಿಕೆ ಮಾಡೋದ್ರಿಂದ ಲೈವ್ಲಿಹುಡ್ ಅಥವಾ ಡಿಗ್ನಿಟಿ ಅನ್ನುವಂತಹ ಕನಸನ್ನು ಏನು ನಾವು ಸ್ವತಂತ್ರ ಭಾರತದಲ್ಲಿ ಕಂಡಿದ್ವೋ ಅದು ಕಾಣಲು ಅಥವಾ ಸಕಾರಗೊಳ್ಳಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೂ ಗುಡ್ ಟು ಬಿ ಟ್ರೂ. ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂತಹ ಹರ್ದೀಪ್ ಪುರಿ ಅವರು ಮೋದಿ ಸರ್ಕಾರ 1100 ರೋಹಿಂಗ್ಯಾ ಮೈಗ್ರೆಂಟ್ಸ್ಗಳು ಇವತ್ತೇನು ಸ್ಲಮ್ಸ್ಗಳಲ್ಲಿ ಬದುಕ್ತಿರ್ತಾರೋ ಅವರಿಗೆ ಸರ್ಕಾರ ಒಂದಿಷ್ಟು ಫ್ಲ್ಯಾಟ್ಸ್ಗಳನ್ನು ಕೊಡಲಿದೆ ದೆಹಲಿಯ ಹೊರಭಾಗದಲ್ಲಿ, ಒಂದು ಡಿಗ್ನಿಫೈಡ್ ಲೈಫ್ ಬದುಕೋದಕ್ಕೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಈ ಆರ್ಟಿಕಲ್ ಬಹುಮುಖ್ಯವಾಗಿ ರೋಹಿಂಗ್ಯಾ ರೆಫ್ಯೂಜೀಸಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ ನಾವು ಚರ್ಚೆ ಮಾಡ್ತಿರುವಂಥದ್ದು ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ವಿಷಯ. ಆ ಒಂದು ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾರಿವರು ರೋಹಿಂಗ್ಯಾಸ್ ಬಹುಮುಖ್ಯವಾಗಿ ಇಂಡೋ ಆರ್ಯನ್ ಎಥನಿಕ್ ಗ್ರೂಪ್ ಆಗಿರ್ತಾರೆ. ಇವರು ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿದ್ದು ಮಯನ್ಮಾರ್ನ ರಖೈನ್ ಸ್ಟೇಟ್ನಲ್ಲಿ ಇವರು ನೆಲೆಸಿದರು. 2017ರಲ್ಲಿ ಆದಂತಹ ರೋಹಿಂಗ್ಯಾ ಜಿನೋಸೈಡ್, ಈ ಇಡೀ ರೋಹಿಂಗ್ಯಾಸನ್ನು ಕೊಂದು ಹಾಕುವಂತಹ ಪ್ರಯತ್ನ ನಡೆದಂತಹ ಸಂದರ್ಭದಲ್ಲಿ 7,40,000 ಜನ ಮಯನ್ಮಾರಿಂದ ಆ ರಖೈನ್ ಸ್ಟೇಟಿಂದ ಬಾಂಗ್ಲಾದೇಶಿಗೆ ವಲಸೆ ಹೋಗಿರ್ತಾರೆ. ಹಾಗೆ ವಲಸೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ರೋಹಿಂಗ್ಯಾಸು ಭಾರತಕ್ಕೂ ಸಹ ಬಂದಿರುತ್ತಾರೆ. ಈಗ ಈ ರೋಹಿಂಗ್ಯಾಸ್ಗಳು ಬಹಳಷ್ಟು ಜನ ಭಾರತದಲ್ಲಿ ನೆಲೆಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಈ ರೆಫ್ಯೂಜೀಸ್ ಅಂತ ಏನು ನಾವು ಹೇಳ್ತೀವಿ, ಒಂದು ರಾಷ್ಟ್ರದಲ್ಲಿ ಆಗುವಂತಹ ಹಿಂಸೆಯನ್ನು ತಪ್ಪಿಸಿಕೊಳ್ಳುವಂತಹ ಪರಿಸ್ಥಿತಿ ಅಥವಾ ಸನ್ನಿವೇಶವನ್ನು ಎದುರಾಗಿ ಬೇರೆ ರಾಷ್ಟ್ರಕ್ಕೆ ಹೋಗಿ ನೆಲೆಸುವಂತಹ ಪರಿಸ್ಥಿತಿ ಅಥವಾ ವ್ಯಕ್ತಿಗಳನ್ನು ರೆಫ್ಯೂಜೀಸ್ ಅಂತ ಕರಿತೀವಿ. ಈ ರೆಫ್ಯೂಜೀಸಿಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UN ಕನ್ವೆನ್ಷನ್ ಆಫ್ ರೆಫ್ಯೂಜೀಸ್ ತರಲಾಗಿತ್ತು 1951ರಲ್ಲಿ. ಈ UN ಕನ್ವೆನ್ಷನ್ ಆಫ್ ರೆಫ್ಯೂಜೀಸ್ ಭಾರತ ಸೈನ್ ಮಾಡಿದೆಯಾ ಅನ್ನುವಂತಹ ಪ್ರಶ್ನೆ ಮೊದಲನೇದು. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ ಇದು ಸ್ಟೇಟ್ಮೆಂಟ್ ಆಗಿ ಬರಬಹುದು, ಭಾರತ UN ಕನ್ವೆನ್ಷನ್ ಆಫ್ ರೆಫ್ಯೂಜೀಸ್ 1951ರ ಸಿಗ್ನೇಟರಿ ಇದೆಯಾ ಇಲ್ವಾ ಅನ್ನುವಂಥದ್ದು. ಸೊ ಬಹುಮುಖ್ಯವಾದಂಥದ್ದು ಭಾರತ ಸಿಗ್ನೇಟರಿ ಅಲ್ಲ. ಭಾರತ ಸಿಗ್ನೇಟರಿ ಅಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ಕನ್ವೆನ್ಷನ್ನ ಅಡಿಯಲ್ಲಿ ಇರುವಂತಹ ರೂಲ್ಸ್ಗಳನ್ನು ಫಾಲೋ ಮಾಡುವಂತಹ ಜವಾಬ್ದಾರಿ ಭಾರತಕ್ಕೆ ಇರಲ್ಲ. ಆದರೆ ಭಾರತದ ಆಂತರಿಕವಾದಂತಹ ವ್ಯವಹಾರ ಹಾಗೂ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ ರೆಫ್ಯೂಜೀಸ್ಗಳಿಗೆ ನಾವು ಕೊಟ್ಟಂತಹ ಒಂದು ಆಸರೆ ಮುಂಚೆಯಿಂದನೂ ಇದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ರೀತಿಯ ಒಂದು ಫ್ಲ್ಯಾಟ್ಸ್ಗಳನ್ನು ಕೊಟ್ಟು ಅವರಿಗೆ ಡಿಗ್ನಿಫೈಡ್ ಲೈಫನ್ನು ಕೊಡಲು ಒದಗಿಸ್ತಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು ಇಲ್ಲ, ಆ ರೀತಿಯ ಯಾವುದೇ ಕ್ರಮಗಳು ಕೈಗೊಳ್ಳೋದಿಲ್ಲ, ರೋಹಿಂಗ್ಯಾಸ್ಗಳನ್ನು ಹಿಂತಿರುಗಿ ತಮ್ಮ ರಾಷ್ಟ್ರಕ್ಕೆ ಕಳಿಸಿಕೊಡಲಾಗುತ್ತದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಯನ್ಮಾರ್ ಸರ್ಕಾರ ಯಾವುದೇ ಮಾಹಿತಿ ಕೊಡದೇ ಇರುವಂಥದ್ದು ಇಲ್ಲಿ ಒಂದಿಷ್ಟು ಕನ್ಫ್ಯೂಷನಿಗೆ ಕಾರಣವಾಗಿದೆ ಅನ್ನುವಂಥದ್ದು. ಈಗ ಒಂದು ಕಡೆ ಹೀಗೆ ಏನಾದರೂ ರೋಹಿಂಗ್ಯಾಸನ್ನು ಸಮಸ್ಯೆ ಸರಿ ಹೋಗದೇ ಇದ್ದಂತಹ ಸಂದರ್ಭದಲ್ಲಿ ಹಿಂತಿರುಗಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತದೆ. ಸರ್ಕಾರ ಒಂದು ಕಡೆ ಇಡೀ ಪ್ರಪಂಚ ಒಂದಾಗಿ ಬದುಕುವಂತಹ ಕೂಗನ್ನು ಕೊಡುತ್ತದೆ, ವಸುಧೈವ ಕುಟುಂಬಕಂ ಅನ್ನುವಂಥದ್ದು. ಹಾಗೆ UN ಕನ್ವೆನ್ಷನ್ ಆಫ್ ರೆಫ್ಯೂಜೀಸ್ ಪ್ರಕಾರ ಎಲ್ಲ ರೆಫ್ಯೂಜೀಸ್ಗಳನ್ನು ಕಾಪಾಡುವಂತಹ ಜವಾಬ್ದಾರಿ ಎಲ್ಲ ರಾಷ್ಟ್ರಗಳು ಎತ್ತುಕೊಳ್ಳಬೇಕಾಗಿರುತ್ತದೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಭಾರತ ರೋಹಿಂಗ್ಯಾಸನ್ನು ಸರಿಯಾದ ಒಂದು ವ್ಯವಸ್ಥೆ ಮಾಡದೇ ಇರುವಂಥದ್ದು ಚಿಂತಾಗ್ರಾಹಕವಾದಂತಹ ಮಾಹಿತಿ ಆಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ರೋಹಿಂಗ್ಯಾ ರೆಫ್ಯೂಜೀಸಿಗೆ ಸಂಬಂಧಿಸಿದಂತೆ ಏನು ಕ್ರಮ ಕೈಗೊಳ್ಳಲಿದೆ ಅನ್ನುವಂತಹ ವಿಷಯವನ್ನು ಕಾದು ನೋಡಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳನ್ನು ಅರ್ಥೈಸ್ಕೊಳ್ಳೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.